ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಈಸ್ ದ ವಾಲ್ಯೂಮ್ ಆಫ್ ದ ಮೂನ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಸಪೋಸ್ ಇದು ಮೂನ್ ಅನ್ಕೊಳ್ಳಿ, ಇದು ಅರ್ತ್ ಅನ್ಕೊಳ್ಳಿ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್ ಅಂತ. ಅಂದ್ರೆ ಇದು ಡಯಾಮೀಟರ್ ಆಫ್ ದ ಅರ್ತ್ 4 ಇದ್ರೆ ಡಯಾಮೀಟರ್ ಆಫ್ ದ ಮೂನ್ ಎಷ್ಟಿರತ್ತೆ? 1 ಇರತ್ತೆ. ಅವರೇ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ಲಿ 1/4 ಇದೆ ಅಂತ. ಅಂದ್ರೆ ಇದು 1/4 ಅಂದ್ರೆ 1 ಆಯ್ತಲ್ವಾ? ಸೊ ಆ ರೀತಿ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳಿದ್ದಾರೆ? ವಾಟ್ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್. ಈ ಅರ್ತ್ ಏನಿದೆ ಅಲ್ಲ, ಎಷ್ಟು ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಅರ್ತ್ ಇಸ್ ದ ವಾಲ್ಯೂಮ್ ಆಫ್ ದ ಮೂನ್ ಅಂತ. ಅಂದ್ರೆ ರೇಷಿಯೋನೇ ಕೇಳ್ದಂಗೆ. ಓಕೆ, ಸೊ ನಾವು ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ಏನಂತ? ಲೆಟ್ ದ diameter of the earth be d ಅಂತ. ಓಕೆ, then diameter of the moon ಎಷ್ಟಿರತ್ತೆ? 1/4 ಅಂತ ಅವ್ರು ಹೇಳಿದಾರಲ್ವಾ. ಸೊ d/4 ಇರುತ್ತೆ ಅಲ್ವಾ. ಸೊ ಈಗ ನೋಡಿ, ಇದು ಡಯಾಮೀಟರ್ ಆಯ್ತು. ನಮ್ಗೆ ಬೇಕಾಗಿರೋದು ಫಾರ್ಮುಲಾನಲ್ಲಿ ಇರೋದು ರೇಡಿಯಸ್. ಇದು ರಬ್ ಮಾಡ್ತೀನಿ, ಇದು ಇಲ್ಲಿ ಮಾಡ್ತೀನಿ. ನೋಡಿ, ನಮ್ಗೆ ರೇಡಿಯಸ್ ಬೇಕಲ್ವಾ ಫಾರ್ಮುಲಾದಲ್ಲಿ. ಸೊ ನಾವು ಡಯಾಮೀಟರ್ ಆಫ್ ದ ಅರ್ತ್ ಡಿ ಅಂತ ಇಟ್ಕೊಂಡ್ರೆ ರೇಡಿಯಸ್ ಏನಾಗತ್ತೆ? ಕ್ಯಾಪಿಟಲ್ ಆರ್ ಅಂತ ಇಟ್ಕೊಳ್ಳೋಣ, d/2 ಆಗುತ್ತೆ. ಓಕೆ, ಅದೇ ರೀತಿ ಡಯಾಮೀಟರ್ ಆಫ್ ದ ಮೂನ್ ಏನಾಗುತ್ತೆ? ನಾವು ಸ್ಮಾಲ್ ಆರ್ ಅಂತ ಇಟ್ಕೊಳ್ಳೋಣ, ಡಯಾಮೀಟರ್ ಅಪಾನ್ ಆಲ್ರೆಡಿ 4 ಇದೆ, ಇಂಟು 1/2 ಹಾಕೋಬೇಕು. ಯಾಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್. ಓಕೆ, ಸೊ ನಮ್ಗೆ ಏನ್ ಮಾಡೋದಿದೆ? ವಾಲ್ಯೂಮ್ ಆಫ್ ದ ಮೂನ್ ಅಪಾನ್ ವಾಲ್ಯೂಮ್ ಆಫ್ ದ ಅರ್ತ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಮೂನ್ ಅಂದ್ರೆ ಫಾರ್ಮುಲಾ ಏನಿದೆ? 4/3 πr³. ಅದೇ ರೀತಿ ವಾಲ್ಯೂಮ್ ಆಫ್ ದ ಅರ್ತ್ ಏನಿದೆ? ಫಾರ್ಮುಲಾ ಸೇಮ್ 4/3 πr. ನಾವು ರೇಡಿಯಸ್ ಕ್ಯಾಪಿಟಲ್ ಆರ್ ಇಟ್ಕೊಂಡಿರೋದ್ರಿಂದ ಕ್ಯಾಪಿಟಲ್ R³ ಅಂತ ಬರೆಯೋಣ. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಆಗತ್ತಲ್ವ. 4/3 4/3 ಸೇಮ್ ಇದೆ, ಪೈನು ಸೇಮ್ ಇದೆ. ಸೊ ಏನ್ ಉಳಿತು? R³ ಅಪಾನ್ ಕ್ಯಾಪಿಟಲ್ R³ ಉಳಿತು. ನೋಡಿ, ಈಗ ಸ್ಮಾಲ್ r³ ಅಪಾನ್ ಕ್ಯಾಪಿಟಲ್ R³. ಸ್ಮಾಲ್ ಆರ್ ಅಂದ್ರೆ ಮೂನಿಂದ ರೇಡಿಯಸ್. ಸೊ ಮೂನಿಂದ ರೇಡಿಯಸ್ ಏನ್ ಬಂದಿದೆ? d/8 whole³ ಅಪಾನ್ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಅಂದ್ರೆ ಅರ್ಥನ್ ರೇಡಿಯಸ್ ಎಷ್ಟಿದೆ? d/2 whole³ ಅಲ್ವಾ. ಇದಕ್ಕೆ ಕ್ಯೂಬ್ ಇರೋದ್ರಿಂದ ನಾನು ಅದೇ ರೀತಿ ಬರ್ಕೊಂಡಿದ್ದೀನಿ. ಸೊ ಏನಾಗತ್ತೆ ನೋಡಿ, ಇದು ಕ್ಯೂಬ್ ಇದಕ್ಕೆ ಮಾಡಿದ್ರೆ ನೋಡಿ d³/8³ ಆಯ್ತು. ಅಪಾನ್ ಇಲ್ಲಿನು d³/2³ ಅಂದ್ರೂ ಒಂದೇ, 8 ಬರೆಯೋದ್ರು ಒಂದೇ. ಓಕೆ, ಈಗ ನೋಡಿ d³/8³ ಬರ್ದೆ. ಇದನ್ನ ನ್ಯೂಮರೇಟರ್ ತಗೊಂಡ್ರೆ ಏನಾಗತ್ತೆ? ರೆಸಿಪ್ರೋಕಲ್ ಆಗತ್ತೆ. ಸೊ 2³ ಅಂದ್ರೆ 8 ಆಯ್ತು, ಅಪಾನ್ d³ ಅಲ್ವಾ. ಈಗ ನೋಡಿ d³ ಕ್ಯಾನ್ಸಲ್ ಆಯ್ತು, ಇಲ್ಲಿ 8 ಕ್ಯಾನ್ಸಲ್ ಆಯ್ತು. ನೋಡಿ ಇಲ್ಲಿ 8³ ಇದೆ ಅಲ್ವಾ. ಸೊ ಇಲ್ಲಿ ಬರೀತೀನಿ 1/8 ಇಂಟು 8 ಇಂಟು 8 ಇಂಟು 8 ಇದೆ ಅಲ್ವಾ. ಈಗ 8 1s 8 ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿಯತ್ತೆ? 1 ಇಂಟು 1 1 ಉಳಿತು, ಕೆಳಗಡೆ 8 8s 64 ಉಳಿತು. ಸೊ ದಿಸ್ ಇಸ್ ದ ಆನ್ಸರ್. ಏನಿದು? ವಾಲ್ಯೂಮ್ ಆಫ್ ಮೂನ್ ಅಪಾನ್ ವಾಲ್ಯೂಮ್ ಆಫ್ ಅರ್ತ್ ಈಸ್ 1/64. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.